ಇಂದು ನಿಖಿಲ್ ಕುಮಾರಸ್ವಾಮಿಯವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ರಾಮನಗರದ ಚಾಮುಂಡೇಶ್ವರಿ ದೇವಾಲಯಕ್ಕೆ ಭೇಟಿ ನೀಡಿದರು. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿಯವರನ್ನು ಜೆಡಿಎಸ್ ಕಾರ್ಯಕರ್ತರು ಅದ್ದೂರಿಯಾಗಿ ಜಾನಪದ ಕಲಾತಂಡಗಳ ಮೂಲಕ ಸ್ವಾಗತ. ತಾಯಿ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಿಖಿಲ್ ಕಾರ್ಯಕರ್ತರ ಜೊತೆ ಕೇಕ್ ಕಟ್ ಮಾಡಿ ಹುಟ್ಟುಹಬ್ಬ ಆಚರಿಸಿಕೊಂಡರು. ಈ ವೇಳೆ ಮಾತನಾಡಿದ ನಿಖಿಲ್, ಯಾವುದೇ ಶುಭ ಕಾರ್ಯಕ್ಕೂ ಮುನ್ನ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸುವುದು ವಾಡಿಕೆ. ಇಂದು ಹುಟ್ಟುಹಬ್ಬದ ಹಿನ್ನೆಲೆ ದೇವಿಯ ದರ್ಶನ ಪಡೆದಿದ್ದೇನೆ. ರಾಮನಗರಕ್ಕೆ ಬರಬೇಕು ಎಂದು ಕಾರ್ಯಕರ್ತರ ಒತ್ತಾಯ ಮಾಡಿದರು. ಹಾಗಾಗಿ ಕಾರ್ಯಕರ್ತರ ಜೊತೆ ಹುಟ್ಟುಹಬ್ಬ ಆಚರಿಸಿಕೊಂಡೆ. ರಾಮನಗರದಲ್ಲಿ ಜೆಡಿಎಸ್ ಸಂಘಟನೆಯಿಂದ ಹಿಂದೆ ಬಿದ್ದ ವಿಚಾರವಾಗಿ ಈಗಾಗಲೇ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಹಾಗೂ ಬಿಡಿಎ ಚುನಾವಣೆ ಹತ್ತಿರ ಬರ್ತಿದೆ. ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸುವ ಹೋರಾಟ ಮಾಡುತ್ತಿದ್ದೇವೆ. ಎಚ್.ಡಿ. ಕುಮಾರಸ್ವಾಮಿಯವರು 4 ಬಾರಿ ಈ ಕ್ಷೇತ್ರ ಪ್ರತಿನಿಧಿಸಿದ್ದಾರೆ. ದೂರದೃಷ್ಟಿ ಇಟ್ಟುಕೊಂಡು ಅಭಿವೃದ್ಧಿ ಮಾಡಿದ್ದಾರೆ. 2 ವರ್ಷದಿಂದ ಇರುವ ಕಾಂಗ್ರೆಸ್ನಿಂದ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಈಗ ರಸ್ತೆಗಳ ಪರಿಸ್ಥಿತಿ ಏನಾಗಿದೆ? ಕಾಂಗ್ರೆಸ್ ಜಿಲ್ಲೆಯಲ್ಲಿ ಸಂಘಟನೆ ಶಕ್ತಿಯುತವಾಗಿದೆ. ನಾನು ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ. ರಾಜ್ಯದ ಎಲ್ಲ ಕಡೆ ಓಡಾಡುವ ಜವಾಬ್ದಾರಿ ಇದೆ. ಎಲ್ಲವನ್ನು ಸರಿಪಡಿಸಿ ಮೊದಲು ಪಕ್ಷ ಅಧಿಕಾರಕ್ಕೆ ತರ್ತೀವಿ ಎಂದರು. ರಾಜ್ಯಪಾಲರನ್ನು ಕಾಂಗ್ರೆಸ್ ಶಾಸಕರು ಅಡ್ಡಗಟ್ಟಿ ಧಿಕ್ಕಾರ ಕೂಗಿದ್ದನ್ನು ತೀವ್ರವಾಗಿ ಖಂಡಿಸಿದರು. ರಾಜ್ಯಪಾಲರ ಸ್ಥಾನಕ್ಕೆ ಒಂದು ಗೌರವವಿದೆ. ಅವರು ಏನನ್ನು ಓದಬೇಕು ಎನ್ನುವುದು ಅವರಿಗೆ ಬಿಟ್ಟ ವಿಚಾರ. ಅವರ ಘನತೆಯನ್ನು ಕಾಂಗ್ರೆಸ್ ಹಾಳು ಮಾಡುತ್ತಿದೆ. ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಘರ್ಷದಿಂದ ರಾಜ್ಯದ ಜನತೆ ಬಡವರಾಗುತ್ತಿದ್ದಾರೆ ಎಂದು ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದರು. ಏನಿಲ್ಲ, ಈಗ ಸಾಮಾನ್ಯ ಕುಮಾರಣ್ಣವರು 4 ಬಾರಿ ಕ್ಷೇತ್ರ ಪ್ರತಿನಿಧಿಸಿದ್ದಾರೆ. ಮೊದಲನೇ ಬಾರಿ ಪ್ರತಿನಿಧಿಸಿದಂಥ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳಾಗಿದ್ದಾರೆ. ಬಹುಶಃ ಅವರು ಮುಖ್ಯಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಕೆಲಸ ಹಲವಾರು ಯೋಜನೆಗಳು, ಅವರು ಮುಖ್ಯಮಂತ್ರಿಗಳಾಗೋದಕ್ಕಿಂತ ಮುಂಚಿತವಾಗಿ, ಇಲ್ಲಿ ಶಾಸಕರಾಗೋದಕ್ಕಿಂತ ಮುಂಚಿತವಾಗಿ ಕ್ಷೇತ್ರ ಮತ್ತು ಜಿಲ್ಲೆಯ ಪರಿಸ್ಥಿತಿಗಳೇನಿತ್ತು ಅಂತಕ್ಕಂಥದ್ದು ಬಹುಶಃ ಜಿಲ್ಲೆಯ ಜನನೂ ಕೂಡ ಅರಿತುಕೊಂಡಿದ್ದಾರೆ, ಕ್ಷೇತ್ರದ ಜನತೆಗೂ ಕೂಡ ಅರಿವಿದೆ. ಆದರೆ ಅಭಿವೃದ್ಧಿ ಅಂತಕ್ಕಂಥದ್ದು ಬಂದಾಗ ಬಹುಶಃ ಅವ್ರಿಗಿದ್ದಂಥ ಒಂದು ದೂರದೃಷ್ಟಿ, ಅವ್ರಿಗಿದ್ದಂಥ ಒಂದು ಆಲೋಚನೆಗಳೇನಿದೆ ಇವತ್ತಿಗೂ ಕೂಡ ಏನು 20 ವರ್ಷದಿಂದ ಸನ್ಮಾನ್ಯ ಕುಮಾರಣ್ಣವರು 4 ಟರ್ಮಲ್ಲಿ ಮಾಡ್ಕೊಂಡು ಬಂದಿರತಕ್ಕಂಥ ಅಭಿವೃದ್ಧಿ ಇದೆ. ಈ 2.5 ವರ್ಷದಲ್ಲಿ ಕಾಂಗ್ರೆಸ್ನವರು 136 ಅದೆಷ್ಟೋ 138 ಹೇಳ್ತಾರೆ. ಲಾರ್ಜೆಸ್ಟ್ ಮೆಜಾರಿಟಿ ಪಾರ್ಟಿ ಏನು ಕೊಟ್ಟಿದ್ದಾರೆ ರಾಮನಗರ ಜಿಲ್ಲೆಗೆ? ಹೌದಪ್ಪ, ಅವತ್ತು ಅಷ್ಟೆಲ್ಲ ಮಾತಾಡಿದ್ರಲ್ಲ, ಇಲ್ಲೇನು ರಸ್ತೆಗಳೆಲ್ಲ ಪಾಪ ಗುಂಡಿ ಬಿದ್ದು ಬಿಟ್ಟಿದೆ ಅಂತ ಚರ್ಚೆ ಮಾಡಿದ್ರಲ್ಲ ಅನಿತಾ ಕುಮಾರಸ್ವಾಮಿ ಅವ್ರ ಮೇಲೆ ಚುನಾವಣೆ ಟೈಮಲ್ಲಿ. ಏನಾಗಿದೆ ಇವತ್ತು ಒಳಗಡೆ ರಸ್ತೆಗಳೇನಾಗಿದೆ? ಸರಿ ಮಾಡ್ಬಿಟ್ರಾ? ಉಪಮುಖ್ಯಮಂತ್ರಿಗಳು ಪ್ರತಿನಿಧಿಸ್ತಾವ್ರಲ್ರಿ ಜಿಲ್ಲೆ. ಪೆನ್ನು ಪೇಪರ್ ಕೇಳಿದ್ರಲ್ರಿ, ಕೊಟ್ಟವ್ರಲ್ರಿ ಪೆನ್ನು ಪೇಪರ್ ಎಲ್ಲ ಜನ ತಿದ್ದಕ್ಕೆ. ಯಾಕ್ರಿ ಮಾಡ್ತಾ ಇಲ್ಲ ಅಭಿವೃದ್ಧಿ? ಮತ್ತೆ ನಮ್ ಬಗ್ಗೆ ಯಾಕೆ ಚಿಂತೆ ಮಾಡ್ತಾರೆ? ನಮ್ ಕಾರ್ಯಕರ್ತರು ಗಟ್ಟಿಯಾಗವ್ರೆ, ಜನ ನಮ್ಮನ್ನ ಬೆಳೆಸವ್ರೆ, ಹರಿಸವ್ರೆ. ನಾವು ಅದೇ ರೀತಿ ಅವರು ನಮ್ಗೆ ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ತಗ್ಗಿ ಬಗ್ಗೆ ಕೆಲಸ ಮಾಡ್ಕೊಂಡು ಹೋಗಿದೀವಿ. ಚೂರಪ್ಪಾರೋ ಎಲ್ಲ ಮಾಡ್ಬಿಟ್ಟಿದೀವಿ ಅಂತ ಏನ್ ಹೇಳೋದಿಲ್ಲ. ಜನತಾದಳದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಜನತಾದಳದ ಸಂಘಟನೆ ಬಹಳ ಗಟ್ಟಿಯಾಗಿದೆ, ಇನ್ನು ಗಟ್ಟಿಯಾಗಿ ತಗೊಂಡು ಹೋಗ್ತೀವಿ. ಇನ್ನು 2.5 ವರ್ಷ ಸಮಯ ಅವಕಾಶ ಇದೆ. ಅದನ್ನ ವಿರೋಧಿಸೋದಕ್ಕೆ ಸರ್, ಎದುರಿಸೋದಕ್ಕೆ ಕಾರ್ಯಕರ್ತರಿಗೆ ನಮ್ಮಂತ ಬೆಂಬಲ ಬೇಕು ಅನ್ನೋದು ಕೂಡ ಸರ್. ಇಲ್ಲ, ಅದು ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ನಾವು ಕೂತ್ ಚರ್ಚೆ ಮಾಡಿದೀವಿ. ಇವತ್ತು ನನ್ನ ಪರಿಸ್ಥಿತಿನ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಯಾವ ರೀತಿ ಕುಮಾರಣ್ಣ ಅವರು ಕ್ಷೇತ್ರವನ್ನ ಪ್ರತಿನಿಧಿಸಿದಾಗ ಅವ್ರಿಗೆ ರಾಜ್ಯ ಎಲ್ಲ ನೋಡ್ಬೇಕಾಗ್ ಬಂತು, ಅದೇ ಪರಿಸ್ಥಿತಿ ಇವತ್ತು ನನ್ನ ಮೇಲೂ ಕೂಡ ಒಂದು ಹೊಣೆಗಾರಿಕೆ ಇದೆ, ಜವಾಬ್ದಾರಿ ಇದೆ ಕಣ್ರಿ. ಈಗ ನಾನು ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಅಂದ್ರೆ 100ಕ್ಕೆ 100 ನೀವು ಹೇಳಿದ ಮಾತು ನಾನು ಒಪ್ಕೊಳ್ತೇನೆ. ನಾನು ಇಲ್ಲೇ ಇರ್ತೀನಿ, 24 ತಾಸು ಇಲ್ಲೇ ಕೆಲಸ ಮಾಡ್ತೇನೆ. ಆದ್ರೆ ನಾನು ಇಲ್ಲಿ ಇಲ್ಲದೆ ಹೋದ್ರು ನನ್ನ ಮನ್ಸು ಇಲ್ಲೇ ಇರೋದು. ನಮ್ಮ ಕಾರ್ಯಕರ್ತರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೀನಿ. ಅವ್ರ ಸಂಕಷ್ಟಗಳೇನಿದೆ ಎಲ್ಲ ಅರ್ಥಕೊಂಡಿದ್ದೀನಿ. ಅವ್ರ ಜೊತೆ ನಾನು ಗಟ್ಟಿಯಾಗಿ ನಿಂತ್ಕೊಂಡಿದ್ದೀನಿ. ಅದ್ ನನಗ್ ಗೊತ್ತು, ಅವ್ರಿಗೆ ಗೊತ್ತು. ನಮ್ಮ ಕಾರ್ಯಕರ್ತರು ಮುಖಂಡರ ಸಂಬಂಧ ನಮಗ್ ಗೊತ್ತು. ತಲೆ ಕೆಡಿಸ್ಕೊಳ್ಳೋದೇನ್ ಬೇಡ. ಕಟ್ತೀವಿ ಪಾರ್ಟಿನ. ಇರ್ತವೆ ಸವಾಲ್ಗಳಿರ್ತವೆ. ಆಮೇಲೆ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ, ಹರಿತಾ ಇರ್ತಕ್ಕಂಥ ಸಮುದ್ರ ಇದ್ದಂಗೆ. ಅವಕಾಶಗಳು ಸಿಗ್ತದೆ. ಏನೇನ್ ತಪ್ಪುಗಳು ಮಾಡ್ಕೊಂಡ್ ಬಂದಿದ್ದಾರೆ. 2.5 ವರ್ಷ ಸಮಯ ಆಗಿದೆ. 24ನೇ ತಾರೀಕು ಹಾಸನ ಜಿಲ್ಲೆನಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡ್ತಾ ಇದೀವಿ. ನಮ್ಮ ಮೇಲೆ ತೊಡೆ ತಟ್ಟಿ ಹಾಸನ ಜಿಲ್ಲೆನಲ್ಲಿ 2 ಸಮಾವೇಶಗಳು ಪಾಪ ಮಾಡವ್ರೆ ಸರ್ಕಾರ. ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. 2.5 ವರ್ಷದಲ್ಲಿ ಏನೇನ್ ಕಟ್ಟಾಕಿದ್ದಾರೆ ಅಂತಕ್ಕಂಥದ್ದು ಸಮಾವೇಶದ ವೇದಿಕೆಯಲ್ಲಿ ಚರ್ಚೆ ಮಾಡ್ಬೇಕಲ್ಲ. ಎಲ್ಲ ಮಾಡ್ತೀವಿ, ಬನ್ನಿ ಸಮಯ ಬಂದಾಗ ಇಲ್ಲೂ ಮಾಡ್ತೀವಿ. ನಿಮ್ಮನ್ನ ಇಲ್ಲಿ ಪ್ರತಿನಿಧಿಸಬೇಕು ಅಂತ ಸಾಕಷ್ಟು ಇಲ್ಲಿ ಸ್ಥಳೀಯರು ಒತ್ತಾಯ ಇತ್ತು. ಇದೇ ಸ್ವಾಭಾವಿಕವಾಗಿ ಪ್ರೀತಿ ಇದೆ, ಪ್ರೀತಿಸಿದ್ದಾರೆ, ಮನಸ್ಪೂರ್ವಕವಾಗಿ ಪ್ರೀತಿ ಕೊಟ್ಟಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಎಲ್ಲೋ ಒಂದ್ ಕಡೆ ಓವರ್ ಕಾನ್ಫಿಡೆನ್ಸ್ ನಮ್ಮ ಮುಖಂಡರುಗಳಲ್ಲಿ ಹೆಚ್ಚಿದ್ದಂತ ಸಂದರ್ಭದಲ್ಲಿ ಅವರೇ ಒಪ್ಕೊಳ್ತಾರದು. ಏನ್ ಆಫ್ ದ ರೆಕಾರ್ಡ್ ನಾವು ಕೂತ ಮಾತಾಡ್ಬೇಕಾರೋ
ಒಂದ್ ಕಡೆ ಸ್ವಲ್ಪ ನಾವೇ ಎಡು ಬಿಟ್ವಿ ಅಂತಕ್ಕಂಥದ್ದು ಅವ್ರ ಮನಸ್ಸುಗಳಲ್ಲಿ ಇದೆ. ಬಟ್ ಜನ ನಮ್ಗೆ ಈಗ MP ಚುನಾವಣೆಯಲ್ಲಿ ಹಿಂದೆ ನಮ್ಗೇನ್ ವೋಟ್ ಬರ್ತಾ ಇತ್ತು ಅದೇ ಮಟ್ಟದ ವೋಟ್ ಕೊಟ್ಟಿದ್ದಾರೆ. ಎಲ್ಲೂ ಹೋಗಿಲ್ಲ, ವೋಟರ್ಸ್ ಇದ್ದಾರೆ, ಪ್ರೀತಿಸ್ತಕ್ಕಂಥ ವರ್ಗ ಇದೆ. ಅವ್ರಿಗೋಸ್ಕರ ಇವತ್ತು ನಾವು ಜಿಲ್ಲೆ ಇರ್ಬೋದು, ಕ್ಷೇತ್ರ ಇರ್ಬೋದು, ಮುಂದಿನ ದಿನಗಳಲ್ಲಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥ ಚಿಂತನೆಗಳು ಈಗಲಿಂದಾನೇ ಮಾಡ್ತಾ ಇದ್ದಾರೆ. 2 ಬಾರಿ CM ಕೊಟ್ಟಿದೆ ಸರ್ ರಾಮನಗರ ಜಿಲ್ಲೆ ಕುಮಾರಣ್ಣ ಅವ್ರಿಗೆ. ರಾಜ್ಯ ಕೊಟ್ಟಿದೆ. ಇತಿಹಾಸ ರಾಮನಗರ ಜಿಲ್ಲೆಗೆ ಬರ್ತಾರೆ ಸರ್. ಇತಿಹಾಸ ಅದ್ ನೋಡೋಣ. ಕುಮಾರಣ್ಣ ಅವ್ರು ಈಗ ರಾಜ್ಯಕ್ಕೆ ಬರ್ತಾರ ಅಂತೀರಾ, ಈಗ ಡೈರೆಕ್ಟ್ ಆಗಿ ಕ್ಷೇತ್ರಕ್ಕೆ ಬಂದ್ಬಿಟ್ಟಿದೀರಿ. ರಾಜ್ಯದ್ದೇ ನಿಮ್ ಪ್ರಶ್ನೆನೇ ದ್ವಂದ್ವ. ರಾಜ್ಯಕ್ಕೆ ಬರ್ತಾರ ಅಂತ ಬ್ರದರ್ ನನಗೆ ಅವಾಗಲೇ ಮೈಕ್ ಹಿಡಿದ ಕೇಳ್ದ. ರಾಜ್ಯಕ್ಕೆ ಬರ್ತಾರ ಅಂತ ಕೇಳಿದಿರಲ್ಲ, ಅದಕ್ಕೆ ಉತ್ತರ ಕಂಡಿಡ್ಕೊಂಡ್ಮೇಲೆ ಮತ್ತೆ ಜಿಲ್ಲೆ ಯಾವ್ದು ಕ್ಷೇತ್ರ ಯಾವ್ದು ತೀರ್ಮಾನ ಆಯ್ತದೆ. ಸರ್, ಇವತ್ತು ರಾಜ್ಯಪಾಲರು ಒಂದು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಕಾಂಗ್ರೆಸ್ನ ಪ್ರತಿಭಟನೆ ಮಾಡಿದ್ದಾರೆ. ರಾಜ್ಯಪಾಲರನ್ನ ತಡೆದೇ ನೋಡಿಪ್ಪ, ಘನತೆ ಹೊತ್ತ ರಾಜ್ಯಪಾಲರಿಗೆ ಅವ್ರ ಸ್ಥಾನಕ್ಕೆ ಒಂದು ಗೌರವ ಇದೆ. ಅವರು ಏನ್ ಓದಬೇಕು, ಎಷ್ಟು ಓದಬೇಕು, ಒಂದು ಪ್ಯಾರಾಗ್ರಾಫ್ ಓದಬೇಕಾ, ಒಂದು ಸೆಂಟೆನ್ಸ್ ಓದಬೇಕಾ, ಅಥವಾ ಒಂದು ವರ್ಡ್ ಅಲ್ಲಿ ಕ್ಲೋಸ್ ಮಾಡ್ಬೇಕಾ ಅಂತಕ್ಕಂಥದ್ದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಎಲ್ಲೋ ಒಂದ್ ಕಡೆ ಅವ್ರಿಗೆ ಮುಜುಗುರ ತಂದು ಕೊಡ್ತಕ್ಕಂಥ ಸನ್ನಿವೇಶದಲ್ಲಿ ಅವ್ರನ್ನ ದೂಡದಂತ ಸಂದರ್ಭದಲ್ಲಿ ಘನತೆ ಹೊತ್ತ ರಾಜ್ಯಪಾಲರು ಅವರ ಘನತೆಯನ್ನ ಇವತ್ತು ಈ ರಾಜ್ಯದ ಜನತೆ ಮುಂದೆ ಕಾಪಾಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರು ಏನ್ ಹೇಳ್ಬೇಕಾಗಿತ್ತು ಹೇಳಿ ವಾಕೌಟ್ ಮಾಡ್ಬೇಕಾದಂತ ಸಂದರ್ಭದಲ್ಲಿ ನೀವೇ ಹೇಳ್ದಂಗೆ ಪಾಪ ಯಾರು ಇಲ್ಲಿ ನಮ್ಮ ಜಿಲ್ಲೆ ನಾಯಕರೇ ಅಲ್ವಾ ಕಂಡಂತವ್ರು, ಅಲ್ಲಿ ಯಾರನ್ನ ಕಂಡ್ರು? ನಮ್ಮ ಸ್ನೇಹಿತರು, ಎಲ್ಲ ಹಳೆ ಸ್ನೇಹಿತರುಗಳು, ನಿಮ್ಗೂ ನಮ್ಗೂ ನೋಡೋಣ ಬನ್ನಿ. ಆದ್ರೆ ನೋಡ್ರಿ, ಹೇಳ್ತೀನಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಸಂಘರ್ಷ ಮಾಡ್ಕೊಂಡು ಹೋದ್ರೆ ಬಡವಾಗೋದು ರಾಜ್ಯದ ಜನತೆ. ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಯಾವುದೋ ಮನ್ರೇಗಾ ವಿಚಾರ ಮಾತಾಡ್ತಾರೆ, ಜಿ ರಾಮ್ಜಿ ಹೆಸರು ಚೇಂಜ್ ಮಾಡ್ಬಿಟ್ರು. ಹೆಸರು ಚೇಂಜ್ ಮಾಡಿರೋದಲ್ಲ ರೀ ಪ್ರಶ್ನೆ. ಟೆಕ್ನಿಕಲಿ ಏನೇನ್ ಫಾಲ್ಟ್ಸ್ ಗಳಿತ್ತು, ಎಷ್ಟು ಡಿಫಾಲ್ಟ್ ಗಳಿತ್ತು, ಕೂಲಿ ಕಾರ್ಮಿಕರಿಗೆ ಸಿಕ್ಬೇಕಾಗಿರ್ತಕ್ಕಂಥ ಸವಲತ್ತುಗಳು, ಯಾರ್ಯಾರೋ ಲೀಕೇಜಸ್ ಗಳು, ಆಮೇಲೆ ಫೇಕ್ ಪೋಸ್ಟ್ ಕಾರ್ಡ್ಸ್ ಗಳನ್ನ ಮಾಡ್ಕೊಂಡು ಏನೇನ್ ಆಗಿದೆ, ಎಷ್ಟಾಗಿದೆ ವಿಚಾರಗಳು, ಇದನ್ನ ಸರಿಪಡಿಸ್ತಕ್ಕಂಥದಕ್ಕೆ ಟೆಕ್ನಿಕಲಿ ತಗೊಂಡಿರ್ತಕ್ಕಂಥ ತೀರ್ಮಾನ. ಅರ್ಥ ಆಯ್ತಲ್ಲ? ಇಲ್ಲಿ ಯಾರ್ದೋ ಹೆಸರು ಬದಲಾವಣೆ ಮಾಡಿ ಇನ್ಯಾವ್ದೋ ಹೌದಪ್ಪ, ಮತ್ತೆ ಇಲ್ಲಿ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಮಾಡಿದ್ರಲ್ರಿ, ಅದು ಬೇಡ ರೀ. ಮೊನ್ನೆ ಒಂದ್ ಇನ್ಸಿಡೆಂಟ್ ನಡೀತಲ್ಲಪ್ಪ, ತುಮಕೂರಿನ ಕ್ರೀಡಾಂಗಣಕ್ಕೆ ಯಾಕಪ್ಪ ಪರಮೇಶ್ವರ್ ಅವ್ರ ಹೆಸರಿಟ್ರು, ಗೃಹ ಸಚಿವರ ಹೆಸರು? ಅವತ್ತು ಮಹಾತ್ಮ ಗಾಂಧಿ ಅವ್ರ ನೆನಪಿರ್ಲಿಲ್ವಾ? ಮಹಾತ್ಮ ಗಾಂಧಿ ಅವ್ರ ಹೆಸರಲ್ಲಿ ತರ ಇದ್ದಿದ್ದು ಅವತ್ತಿಲ್ವಾ? ಯಾಕೆ ಡಬಲ್ ಸ್ಟ್ಯಾಂಡರ್ಡ್ಸ್ ಕಾಂಗ್ರೆಸ್ನವ್ರಿಗೆ? ಮಾತಾಡ.